दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಚಾರಿತ್ರ ಮಿಥ್ಯ ಇತ್ತು ಇಲ್ಲ, ಒಟ್ಟು ಜೀವನ ಅನಂತ ಕಾಲದಿಂದ ಕಳೆದನ. ನಮಗೂ ಜೀವನದಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಗುರು ಇಲ್ಲದೆ ಜೀವನದ ಸುರು ಇಲ್ಲ ಅಂತ, ಗುರು ಇಲ್ಲದೆ ಜೀವನದ ಸುರು ಆಗಿಲ್ಲ ಅಂತ ಹೇಳ್ತಾರೆ. ಆ ಗುರುಗಳಿಲ್ಲದೆ ಜೀವನದ ಸುರು ಎಲ್ಲೂ ಆಗಲ್ಲಂತ. ನಾವು ಎಷ್ಟೋ ಜನ ಭಾಳ ದೊಡ್ಡ ತಮ್ಮಷ್ಟಕ್ಕೆ ತಾವು ಜಗದ್ಗುರು ಅಂದರು, ರಾಷ್ಟ್ರ ಸಂತ ಅಂದರು, ದೊಡ್ಡ 3 ಹೊತ್ತು ಹುಂಡು ಹಾಕಿ ಕುಂತವ್ರದ್ದು ಎಲ್ಲ ಕೇಳಿದ್ದವು. ನಮ್ಮ ಜೀವನದಲ್ಲಿ ಏನೂ ಪರಿವರ್ತನೆ ಆಗಿಲ್ಲ. ಮೊಟ್ಟ ಮೊದಲೇ 86ರಲ್ಲಿ 1986ರಲ್ಲಿ ಪೂಜ್ಯ ಮುನಿ ಶ್ರೀ ನಿಯಮ ಸಾಗರ್ ಮಹಾರಾಜರನ್ನ ದಿಗಂಬರ ಮುನಿಗಳ ದರ್ಶನ ಮಾಡಿದ್ದು ಮೊಟ್ಟ ಮೊದಲದ. ಅದಕ್ಕಿಂತ ಹಿಂದೆ ಎಲ್ಲೂ ದಿಗಂಬರ ಮುನಿಗಳ ದರ್ಶನ ಇಲ್ಲ. ಆ ದರ್ಶನದಿಂದನೇ ಏನೋ ನಮ್ಮ ಜೀವನದಲ್ಲಿ ಪರಿವರ್ತನೆ ಶುರು ಆಯ್ತು ನೋಡ್ರಿ. ಜೀವನದ ಪರಿವರ್ತನೆ ಆಗಬೇಕಂದ್ರೆ ಅದಕ್ಕೆ ಜೀವನ ಗುರು ಇಲ್ಲದೆ ಶುರು ಇಲ್ಲ. ಆವಾಗ ಅಷ್ಟಾದ ಮೇಲೆ ಮತ್ತೆ ಅದು 4 ಕಿಲೋಮೀಟ್ರ್ ನಾವು ಎಲ್ಲಿ ಇರ್ತಿದ್ದವ ಆಗ ಬಾಲ್ಯಾವಸ್ಥೆಗಾಗೆಲ್ಲ, ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರ ಬಂದಿದ್ರು. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮುಂದಿನ ಊರು ತಕ್ಕ ಅವ್ರ ಜೊತೆಗೆ ಹೋಗಿ ಮತ್ತೆ ಪುನಃ 91ರಲ್ಲಿ ಮತ್ತೆ ಪುನಃ ಬಂದಾಗ ಆ ಏರಿಯಾದಾಗೆಲ್ಲ ಒಂದು 3 ತಿಂಗಳು ಅಂದರೆ ಒಂದು 50-60 ಕಿಲೋಮೀಟ್ರ್ ದೂರದಾಗ ಎಲ್ಲ ಆ ಏರಿಯಾದಲ್ಲಿ ವಿಹಾರ ಮಾಡ್ತಾಯಿದ್ರು ಆ ಭಾಗದಲ್ಲಿ. ಆಗ ನಾನು ಆದಷ್ಟು ಸಮಯ ತೊಗೊಂಡು ಪ್ರವಚನ ಕೇಳಕ್ಕೆ ಹೋಗ್ತಿದ್ದೆ. ಕೆಲವೇ ದಿನ 10-11 ಕಿಲೋಮೀಟ್ರ್ ನಡ್ಕೊಂಡು ಬರ್ತಿದ್ದೆ ನಾನು. ನಡ್ಕೊಂಡು ಬಂದು ಕೇಳಿ ನೋಡಿ. ಆಗ ವಸ್ತುತಿ ಇದ್ರ ಹಿಂದೆಲ್ಲ ಏನು ಹೇಳ್ತಿದ್ರು ಅಂದ್ರೆ, ಒಂದು ಲೋಕ ರೂಢಿಯಲ್ಲಿ ಒಂದು ಗಾದೆ ಒಂದು ಹಿಂಗೆ ಹೇಳ್ತಿದ್ರು, ದೇವನೊಬ್ಬನೇ ಹಲವು ನಾಮ. ದೇವನೊಬ್ಬನೇ ಹಲವು ನಾವು ಇದೇ ತಿಳಿತಿದ್ದವು. ಹೌದು, ಹೀಗೆ ಇರಬಹುದು. ಆದರೆ ಆಗ ಗೊತ್ತಾಯಿತು ಧರ್ಮ ಯಾವುದು, ಭಗವಂತರು ಯಾರು, ಗುರು ಯಾರು, ಏನಿದೆ. ನಮ್ಮಲ್ಲೂ ಭಗವಂತನಾಗಂಥ ಶಕ್ತಿ ಇದೆ. ಅದರ ಹಿಂದೆ ನಮಗೂ ಇದರ ಬಗ್ಗೆ ನಮ್ಮದೇನು ಜೀವನದಾಗ ಭಾಳ ಏನು ಔಟ್ಲೈನು ಇರಲ್ಲ, ಈ ಕಡೆ ಗೈಡ್ಲೈನು ಇಲ್ಲ ಅಷ್ಟೇ. ಏನು ನಿಮ್ಮದೆಲ್ಲ ಈಗ ಏನು ನಡೀತದೆ ನೋಡ್ರಿ, ಎರಡು ಇದಾವಲ್ಲ, ಹೊಟ್ಟೆ ತುಂಬೋದು ಇವೆರಡು ಎಲ್ಲರ ಜೀವನದಾಗೂ ಅಷ್ಟೇ. ಮತ್ತೇನು ಬ್ಯಾಡ, ಕೆಟ್ಟದ್ದು ಏನಿರಲ್ಲ, ಒಳ್ಳೆಯದು ಏನಿರಲ್ಲ. ಆವತ್ತಿಂದ 91ನೇ ಇಸ್ವಿಯಿಂದ ಇಲ್ಲಿ ತಕ್ಕ ಸ್ವಪ್ನದಲ್ಲೂ ಎಲ್ಲೂ ಮಿಥ್ಯಾತು ಕೈ ಮುಗಿದಿಲ್ಲ. ಒಂದು ಜೀವ ಹಿಂಸೆಯಿಂದ ಭಯ, ಸ್ವಪ್ನದಲ್ಲೂ ಕೂಡ ಒಂದು ಜೀವ ಹಿಂಸೆ ಮಾಡೋ ಅದಕ್ಕಿಂತಲೂ ಮೊದಲು ಮಾಡುತ್ತಿರಲ್ಲ. ಆದರೆ ಅದರ ಮೇಲೆ ಅಷ್ಟು ಭಯ. ಭಾಳಷ್ಟು ಸರಿ ನೋಡ್ತಿದ್ದೆವು ತೋಟದಲ್ಲಿ ನವಿಲು ಮೊಟ್ಟೆ ಇಟ್ಟಿದ್ದ. ಕೆಲಸದವ್ರನ್ನ ಕರೆಸುತ್ತೇ ಇರಲ್ಲ. ಅಲ್ಲಿ ಕಳಿಸಿದ್ರೆ ಅವ್ರು ಮತ್ತೆ ಇನ್ನೇನು ಅವರೆಲ್ಲ ಅಂಥವ್ರು
ಅದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಇರುವೆ ಲೈನ್ ಐತೆ ಅಂದ್ರೆ ಅದನ್ನ ಬಿಟ್ಟೇ ಬಿಡೋದು ಕೆಲಸ. ಮತ್ತು ಇನ್ನೇನು ಪ್ರಯತ್ನ ಮಾಡೋದು? ಪೂಜ್ಯ ನಿಯಮ ಸಾಗರ್ ಹೇಳ್ತಿದ್ರು, ರಸ್ತೆಲೆಲ್ಲಾರು ಇರುವೆ ಲೈನ್ ಇದಾವೆ ಅಂತಂದರೆ ಸೈಕಲ್ ನಿಲ್ಲಿಸಿ ಎತ್ತಿ ಆಚೆಗೆ ಇಟ್ಕೊಂಡು ಕರ್ಕೊಂಡು ಮತ್ತೆ ಹೋಗ್ತಿದ್ರಂತ ಸೈಕಲ್ ಮೇಲೆ. ಅಂದ್ರೆ ಅನುಕಂಪ ದಯಾ ನೋಡ್ರಿ. ಅಂದ್ರೆ ನರಕ ಪತನ ಸೇ ಭೀತ್ ಹುಯೇ ಜಾಗೃತ್ ಮತಿ, ನರಕದ ದುಃಖದಿಂದ ಭಯಭೀತರಾದವರೇ ಮುನಿ ಆಗ್ತಾರಂತೆ. ಮತ್ತಿನ್ಯಾರೂ ಆಗಕ್ಕೆ ಸಾಧ್ಯ ಇಲ್ಲ. ಆ ಭಯ ಆಗಬೇಕಲ್ಲ. ಆವಾಗ ವಿಚಾರ ಮಾಡ್ತಿದ್ದವು, ಏನಾರು ಇಲ್ಲೇ ಇದ್ದು ಸ್ವಲ್ಪ ಏನಾರು ಮಾಡೋಣ. ಏನು ಮಾಡಿದರೂ ಜೀವ ಹಿಂಸೆಯಿಂದ ಬದುಕೋಕ್ಕಾಗಿಲ್ಲ. ಏನೇ ಪ್ರಯತ್ನ ಮಾಡಿರಿ, ಯಾವ ಕಾರ್ಯ ಮಾಡಿರಿ, ವ್ಯಾಪಾರ ಮಾಡಿರಿ ಅದ್ರಾಗ ಹಿಂಸೆ, ಉದ್ಯೋಗ ಮಾಡಿರಿ ಅದ್ರಾಗ ಹಿಂಸೆ, ಯಾವ ಕಾರ್ಯನೂ ಬೇಕಾದ್ರೆ ಮಾಡಿರಿ, ಹೊಲ ಗದ್ದೆ ತೋಟ ಏನು ಮಾಡ್ತೀರಿ ಮಾಡಿರಿ, ಅದರಲ್ಲೂ ಜೀವ ಹಿಂಸೆಯಿಂದ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಪ್ರಯತ್ನ ಮಾಡಿ ಆಗಿಂದನೇ ರಾತ್ರಿ ನೀರು ಕುಡಿಯೋದು ಬಿಟ್ಟವು. ದಿನ ಊರಾಗ ಮಂದಿರ ಇಲ್ದಿರು ಮನೆ ಮೇಲ್ಗಡೆನೇ ಚೈತಾಲೆ ಮಾಡಿಕೊಂಡು ದಿನ ಬೆಳಗ್ಗೆ ಅಭಿಷೇಕ ಪೂಜೆ ಮಾಡಬೇಕು. ಆಮೇಲೆ ನೀರು ಕುಡಿಯೋದು. ರಾತ್ರಿ ಆದಮೇಲೆ ನೀರು ಕುಡಿಯೋಲ್ಲ. ಏನಾಗ್ತದೆ ನೋಡೋಣಲ್ಲ. ಜೀವನದಾಗ ಇವೆಲ್ಲ ಪರಿವರ್ತನೆ ನೋಡ್ರಿ. ಗುರುಗಳಿಂದ ಗುರು ಇಲ್ಲದೆ ಸುರು ಇಲ್ಲ ಅಂತಾರಲ್ಲ, ಇದು ಸತ್ಯ. ಆಮೇಲೆ ನಾವು ಆಗ ವಿಚಾರ ಮಾಡ್ತಿದ್ದೆವು ನಮ್ಮ ಜೀವನದಾಗ, ಈಗ ಒಂದು 30-35 ವರ್ಷದ ಹಿಂದೆ ನಮ್ಮ ಜೀವನದಾಗ ಒಂದು ಸರಿನಾದರೂ ಆಚಾರ್ಯ ಭಗವಂತರ ದರ್ಶನ ಆಗ್ತದೋ ಇಲ್ಲ ಅಂತ ಹಂಗೆ ಅನ್ನಿಸ್ತಿತ್ತು. ಆದರೂ ಕೂಡ ಪ್ರಯತ್ನ ಮಾಡಿದವು. ಕಡೆಗಷ್ಟೇ 94ರಾಗ ಏನು ಮಾಡಿದ್ರು ಬದುಕೋಕ್ಕಾಗಲ್ರಿ. ಯಾವ ಕಾರ್ಯ ಮಾಡಿರಿ ಪಾಪದಿಂದ ಬದುಕಕ್ಕೆ ಏನೂ ಸಾಧನ ಮನೇಲಿದ್ದು. ಅದಕ್ಕೆ ಹೇಳಿದಾರೆ, ಯಾರಲ್ಲಿ ಪಂಚ ಶೂನ್ಯಗಳಿರ್ತಾವಲ್ಲ, ಕುಟ್ಟೋದು, ಬೀಸೋದು, ಒಡಗೋದು, ಅಡುಗೆ ಮಾಡೋದು, ಇವೆಲ್ಲ ಇದಾವೆ, ಅವ್ರಿಗೆ ಮುಕ್ತಿನೂ ಸಿಗಲ್ಲ, ಅವ್ರ ಪಾಪದಿಂದ ಇಲ್ಲ. ಅದಕ್ಕಾಗಿ ಅವರು ಪುಣ್ಯಾತ್ಮರು ಆಗೋಕ್ಕೆ ಸಾಧ್ಯ ಇಲ್ಲ ಅಂತೆ. ಪಾಪದಿಂದ ಬದುಕಕ್ಕೆ ಇದನ್ನೆಲ್ಲ ತ್ಯಾಗ ಮಾಡಿದಾಗಲೇ ಸಾಧ್ಯ. 94ರಾಗೆ ಪೂಜ್ಯ ಮುನೀಶ್ರೀ ಆರ್ಜವ ಸಾಗರ್ ಬಂದಿದ್ದರು. ಅವ್ರ ಜೊತೆಗೆ ಮನೆಯನ್ನು ಬಿಟ್ಟು ಬಂದವು ನೋಡ್ರಿ. ಆಮೇಲೆ ಬಂದು ಫಸ್ಟ್ ದಾವಣಗೆರೆಯಲ್ಲಿ ವರ್ಷಾಯೋಗ ಮಾಡಿದ್ದೆವು, ಬ್ರಹ್ಮಚಾರಿ ಅವಸ್ಥೆ. ಬಂದು ಮನೆ ದಶಲಕ್ಷಣ ತಕ್ಕ ಮೇ ತಿಂಗಳ ಬಿಟ್ಟು ಬಂದು ದಶಲಕ್ಷಣ ಶುರುವಾಗೋ ತಕ್ಕ ಸಾಯಂಕಾಲ ಒಂದು ಸ್ವಲ್ಪ ಊಟಕ್ಕೆ ಹೋಗ್ತಿದ್ದೆವು. ಆಗ ದಶಲಕ್ಷಣದ ಬಿಟ್ಟರು ಒಂದೇ ಸರಿ ನೀರು ತೊಗೊಳಂಗಿಲ್ಲ, ಏನೂ ಇಲ್ಲ. ಆಮೇಲೆ 95ರಲ್ಲಿ ತಮಿಳ್ನಾಡಿನಲ್ಲಿ ಬ್ರಹ್ಮಚಾರಿ ಅವಸ್ಥೆ ಪಣ್ಣೂರು ಮಲೆ ವರ್ಷಾಯೋಗ ಮುಗಿಸ್ಕೊಂಡು ಶ್ರಾವಣ ಬೆಳಗುಳ ದರ್ಶನ ಮಾಡಿಕೊಂಡು ಆಚಾರ್ಯ ಭಗವಂತರ ದರ್ಶನ ಮಾಡಬೇಕು, ಪೂಜ್ಯ ನಿಯಮ ಸಾಗರ್ ದರ್ಶನ ಮಾಡ್ಬೇಕಂತೇಳಿ ಈ ಕಡೆ ವಿಹಾರ ಮಾಡಿದವು. ಮಾಡ್ಕೊತ ಅಂದರೆ ಆಗೇನು ಬ್ರಹ್ಮಚಾರಿ ಅವಸ್ಥೆಯಲ್ಲಿ ಹೋಗ್ತಿರಲ್ಲ ಅಂಥದ್ದೇನೋ ಅನಿವಾರ್ಯ ಇದ್ದಾಗ ಗಾಡಿ ಇಲ್ಲೆಲ್ಲ ಹೋಗಿ ಸಿದ್ಧವರ ಪೂಟದ ಹತ್ರ ಮುಕ್ತಾಗಿರಿಲಿ ಹೇಳಿದ್ರು ಆಚಾರ್ಯ ಭಗವಂತ ಸಿದ್ಧವರ ಕೂಟದಾಗ ಇದಾರ ಅಂತ. ಅಲ್ಲಿಗೆ ಹೋದ್ರು. ಅವರು ಅಂದರು ಸನವದಕ್ಕೆ ಹೋಗ್ಯಾರ ಅಂತ. ಸನವದಕ್ಕೆ ಹೋದ್ರೆ ಅಂತಾರೆ ಊನಕ್ಕೆ ಹೋಗ್ಯಾರ. ಊನ್ದಾಗ ಹೋದ್ರೆ ಅಲ್ಲೇ ಊನ್ ಅಂತ ಒಂದು ಕ್ಷೇತ್ರ ಐತೆ. ಅಲ್ಲಿಂದ ಬಡವಾನಿ ಬಾವನಗಜಕ್ಕೆ ಹತ್ತಿರ ಬಡವಾನಿ ಅಂತ ಊರು, ಅಲ್ಲಿಗೆ ಹೋಗಿದ್ದಾರೆ. ಬಡವಾನಿ ನಗರದಾಗ ಪ್ರವೇಶ ಆಗ್ತಾಯಿತ್ತು. 96ರಲ್ಲಿ ಆಚಾರ್ಯ ಭಗವಂತರು ಹಿಂಗೆ ಸಾಯಂಕಾಲದ ಇಷ್ಟೇ ಹೊತ್ತಿಗೆ ಆಗಿರಬೇಕಿತ್ತು. ಆ ನಗರದಲ್ಲಿ ಪ್ರವೇಶ ಆಗ್ತಾಯಿದ್ರು. ಮೊಟ್ಟ ಮೊದಲ ಆಚಾರ್ಯ ಭಗವಂತರ ದರ್ಶನ ಆಯ್ತು ನೋಡ್ರಿ, ಜನವರಿ ತಿಂಗಳ 96ರಲ್ಲಿ ಮೊಟ್ಟ ಮೊದಲ ಆಚಾರ್ಯ ಭಗವಂತರ ದರ್ಶನ. ಅಲ್ಲಿಂದ ಬಡವಾನಿಗೆ ಅಲ್ಲೇ ರಾತ್ರಿ ಉಳಿದ್ರು. ಒಂದು ಶಾಲೆಯಲ್ಲಿ ಎಲ್ಲ ಪೂರ್ಣ ಇದು ಮಾಡಿಟ್ಟಿದ್ರೆ. ಭಾಳ ಚಳಿಗಾಲ ಅಲ್ಲೇನು ತುಂಬ ಚಳಿ. ಆಚಾರ್ಯ ಭಗವಂತರು ಹೋದರು. ಎಲ್ಲ ಹೊರಗೆ ಎಲ್ಲ ಪರದೆ ಹಾಕಿ ಜಮಖಾನಗಳನ್ನೆಲ್ಲ ಹಾಕಿ ಇದು ಮಾಡಿಟ್ಟಿದ್ರು ಒಂದು ದೊಡ್ಡ ಕಕ್ಷೆಗೆ. ಹಿಂಗೆ ಹೋಗಿ ಕುಂತರು. ಸ್ವಲ್ಪ ಹಿಂಗೆ ನೋಡಿದ್ರೆ ಎದ್ದು ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಕೂತ್ಕೊಂಡ್ರು. ರಾತ್ರಿ ಅಲ್ಲಿ ಉಳ್ಕೊಂಡ್ರು. ಬೆಳಗ್ಗೆ ಎದ್ದು ಸೀದಾ ಬಡವಾನಿ ಬಾವನಗಜ
ಹೋದ್ರೆ ಅಲ್ಲಿ ಅಲ್ಲಿಗೆ ಹೋಗಿ ಒಂದು 7 ಕಿಲೋಮೀಟ್ರ್ ಆಗ್ತದೆ, 7-8. ಸೀದಾ ಚೂಲಗಿರಿ ಗುಡ್ಡದ ಮೇಲೆ ನೋಡಿದ್ರೆ ನೀವ್ಯಾರ ನೋಡಿಲ್ಲ? ಭಾವನ ಗಜ ಅಂದ್ರೆ 82 ಅಲ್ಲ 52 ಗಜ ಅಂತ ಹೇಳಿದ್ರು. ಅಷ್ಟು ಉದ್ದ ಐತಂತೆ. 84 ಫುಟನೇನ ಅಡಿ ಎತ್ತರ ಇದೆ. ಅಲ್ಲಿ ಮೇಲೆ ಹೋಗಿ ಚೂಲಗಿರಿಲಿ ಕುಂಭಕರ್ಣ ಮತ್ತು ಇಂದ್ರಜಿತರಿಬ್ಬರು ಮೋಕ್ಷಕ್ಕೆ ಹೋಗಿದ್ದಾರೆ. ಆ ಕ್ಷೇತ್ರಕ್ಕೆ ಅಲ್ಲಿ ಹೋದರು ಆಚಾರ್ಯ ಭಗವಂತರು. ಮೊದಲು ಒಂದು ಸರಿ ದೇಶಭೂಷಣದ ಜೊತೆಗೆ ಬ್ರಹ್ಮಚಾರಿ ಅವಸ್ಥಾ ಬಂದಿದ್ರಂತೆ. ಎಲ್ಲ ಕೆಲವು ಮಹಾರಾಜರು ಕೇಳಿದ್ರೆ, ಮಹಾರಾಜರ ನೀವು ಇಲ್ಲಿ ಇಷ್ಟು ಮೊದಲು ಬಂದಿದ್ರಿ, ಈಗೂ ಬಂದಿರಲ್ಲ, ಏನು ನಿಮ್ಮದು ಏನಾದರೂ ಒಂದು ವಿಶೇಷ ತಮ್ಮ ಜೀವನದಲ್ಲಿ ಏನಾದರೂ ಅನುಭವ ದೊಡ್ಡದಾಗಿದೆ ಅದನ್ನ ಹೇಳ್ಬೇಕು. ಆಚಾರ್ಯಶ್ರೀ ಇಷ್ಟೇ ಅಂದರು ಆಚಾರ್ಯ ಭಗವಂತರು, ಜಿತನೆ ಊಚೆ ಪೋಸ್ತೆ ಉತನೆ ಶಾಂತಿ. ಅಂದರೆ ಚೂಲಗಿರಿ ಅಂದ್ರೆ ಮೇಲೆ ಹೋಗಿದ್ದಾರೆ, ಅಲ್ಲಿನೂ ಬಂದರು. ತಮ್ಮ ಜೀವನದಲ್ಲೂ ಭಾಳ ಮೇಲೆ ಬಂದಷ್ಟು ಶಾಂತಿ ಜೀವನದಲ್ಲಂದ್ರೆ. ಆಮೇಲೆ ಅಲ್ಲಿಂದ ಕೆಳಬಂದು ಫಸ್ಟ್ ಯಾವುದೋ ಒಂದು ಚೌಕದಾಗ, ಯಾರು ನಮಗೇನು ಗೊತ್ತಿರಲ್ಲ, ಪಡಗಾನಕ್ಕೆ ನಿಂತಿದ್ದೆ ನಾನು. ಆಚಾರ್ಯ ಭಗವಂತರದ್ದು ಅಲ್ಲೇ ಪಡಗಾನ ಆಯ್ತು. ಅವತ್ತು ಫಸ್ಟ್ ಆಚಾರ್ಯ ಭಗವಂತರಿಗೆ ನಾನು 6 ಕೊಟ್ಟಿದ್ದು ನೋಡ್ರಿ, ಒಂದು ತುತ್ತು 6 ಕೊಟ್ಟ. ಆಮೇಲೆ ಆಚಾರ್ಯ ಭಗವಂತರದ್ದು ಕಾಲು ಹೀಗಿದಾವೆ, ಅವ್ರು ಯಾವಾಗಲೂ ಅವ್ರ ಕಾಲು ಇಷ್ಟೇ ಜಮೀನಿಗೆ ತಾಗ್ತಾವೆ. ಹಿಂದೆ ಹಿಂಬಡಿ, ಮುಂದೆ ಇಷ್ಟೇ. ಇದೆಲ್ಲ ಹಿಂಗೆ ಓಪನ್ ಇಲ್ಲಿ ಇಟ್ಟರೆ ಹಿಂಗೆ ಕಾಣ್ತದೆ ಆಚೆಗೆ. ಆದರೆ ಶ್ರೇಷ್ಠ ಪಾದ ಅಂತ ಹೇಳಾರ. ಇಷ್ಟು ನಡ್ಕೊಂಡು ಬಂದಿದ್ದರು. ಕುಂಡಲ್ಪುರ 95ರಲ್ಲಿ ವರ್ಷಾಯೋಗ ಮುಗಿಸ್ಕೊಂಡು ಸಾವಿರಾರು ಕಿಲೋಮೀಟ್ರ್ ವಿಹಾರ ಮಾಡ್ಕೊಂಡು ಬಂದ್ರೆ ಇದೆಲ್ಲ ತ್ವಚನೇ ಇರಲ್ಲ ನೋಡ್ರಿ, ಕಾಲಲ್ಲಿ ಎಲ್ಲ ಕೆಂಪು ಕಾಣ್ತಿತ್ತು. ಅಷ್ಟು ವೈಯಾವೃತ್ತಿ ಮಾಡೋಕ್ಕೆ ಹೋದಾಗ ನೋಡ್ತಿದ್ದೆವು. ಕಡೆ ಮತ್ತು ಆಮೇಲೆ 5 ದಿನ ಅಲ್ಲಿ ಇದ್ದು ಅಲ್ಲಿಂದ ಪೂಜ್ಯ ನಿಯಮ ಸಾಗರ್ ದರ್ಶನ ಮಾಡ್ಬೇಕಂತ ಹೋದ್ರೆ ಯಾರೋ ಕುಂಡಲ್ಪುರದಲ್ಲೇ ಇದ್ದಾರೆ ಅಂದರು, ಅಲ್ಲಿಗೆ ಹೋದವು, ಅಲ್ಲಿಲ್ಲ. ಪತೇರಿಯಾಗ ಇದ್ದಾರೆ ಅಂದ್ರೆ ಅಲ್ಲಿಗೆ ಹೋದವು, ಅಲ್ಲಿಲ್ಲ. ಯಾರೋ ಸಾಗರದಾಗ ಇದ್ದಾರೆ ಅಂದ್ರೆ ಅಲ್ಲೂ ಇಲ್ಲ. ಕುರೈದಾಗ ಇದ್ದಾರೆ ಅಂದ್ರೆ ಅಲ್ಲಿ ಹೋದವು. ಪೂಜ್ಯ ಕ್ಷಮಾಸಾಗರ್ ಮಹಾರಾಜಿ ಕುರೈದಲ್ಲಿದ್ದರು. ಅವರಿಗೆ ಆ ದರ್ಶನ ಮಾಡ್ಕೊಂಡು 6 ಕೊಟ್ಟು ಕಡೆಗೆ ಗೊತ್ತಾಯ್ತು ಛತ್ತರ್ಪುರದಾಗ ಇದ್ದಾರೆ ಅಂತ. ಛತ್ತರ್ಪುರದಾಗ ಹೋದವು, ದರ್ಶನ ಮಾಡಿ ಅಲ್ಲಿಂದ ಮಹಾರಾಜರ ಜೊತೆಗೆ ಖಜುರಾವಿಗೆ ಹೋದವು. ಖಜುರಾವದಾಗ ನನಗೆ ಸ್ವಲ್ಪ ಮಹಾರಾಜರ ಸಂಸ್ಕೃತ ಕಲಿಬೇಕನ್ನೋ ಭಾವನೆ ಇತ್ತು. ಅವರಂದರು ಆರ್ಯಸಾಗರಿಗೆ ಹೇಳಿ ಆಚಾರ್ಯ ಭಗವಂತರಿಂದ ಆದೇಶ ತೊಗೊಂಡು ಬರ್ಬೇಕು ಅಂತ ಅಂದ. ಕಡೆಗೆ ನಾನು ಅದೆಲ್ಲ ಅಲ್ಲೆಲ್ಲ ಆಗಿ ಮತ್ತೆ ಅಲ್ಲಿಂದ ತಮಿಳ್ನಾಡಿಗೆ ಹೋದೆ. ಅವರಿಗೆ ಆರ್ಯಸಾಗರಿಗೆ ಹೇಳಿ ಅಲ್ಲಿಂದ ಆಚಾರ್ಯ ಶ್ರೀಗೆ ಹೋಗಿ ಹೀಗೆ ತಾರಂಗದಲ್ಲಿದ್ದರು. ತಾರಂಗ ನೋಡಿದ್ರನ? ಸಿದ್ಧ ಕ್ಷೇತ್ರ ಐತಿ. ತಾರಂಗ ಸಿದ್ಧ ಕ್ಷೇತ್ರದಲ್ಲಿ ಹೋಗಿ ಬೇಸಿಗೆಯಲ್ಲಿ ಹೋಗಿದ್ದೆ. ಮಾವೀರ ಜಯಂತಿ ಮಾವೀರ ಜಯಂತಿ ಒಂದಿನ ಮೊದಲೇನ ಯಾವಾಗ ಹೋಗಿದ್ದೆ, ಒಂದು ಏಪ್ರಿಲಿಗೇನೋ ಹೋಗಿದ್ದೆ. ಹಾಗೆ ಆಚಾರ್ಯ ಭಗವಂತರ ಹತ್ರ ನಾನೆಲ್ಲ ಹೀಗೆ ಹೇಳಿದೆ, ಹೀಗೆ ಬಂದೀನಿ, ಹೀಗೆ ಮಹಾರಾಜರ ಹತ್ರ ಇದ್ದು ಸಂಸ್ಕೃತ ಕಡೆಗೆ ಹೇಳ್ತೀವಿ ಅಂತ ಅಂದ್ರೆ. ಒಂದಿನ ಕರೆದ್ರು ಹಿರಿಯಪ್ಪತ್ ಭಕ್ತಿ ಆದ ತಕ್ಷಣ ಇಂದೂರು ಕರಿಯೋಕೆ ನಾವು ಎಲ್ಲ ಹೋದವು. ಮತ್ತು ಯಾರಿಗೂ ಹೇಳಿದಾರೆ ಆ ಬ್ರಹ್ಮಚಾರಿ ಕರೀರಿ ಇಲ್ಲಿ ಅಂತಂದ್ರೆ. ಕರೆದ್ರೆ ನಾವು ಹೋದೆ, ಅಲ್ಲಿ ಇಂದೂರು ಆಶ್ರಮದಾಗಿರ್ಬೇಕು ಅಂತ ಅಂದ್ರೆ. ಇಲ್ಲಿ ಮಹಾರಾಜರ ಜೊತೆ ನಾವೇನು ಕಳ್ಸಂಗಿಲ್ಲ, ನೀವು ಹೋಗೋದಾದ್ರೆ ಹೋಗ್ಬೋದು ಅಂತ ಅಂದ್ರೆ. ಕಡೆಗೆ ಹೆಂಗೆ ಅಂತ ಕೇಳಿದ್ರು. ನಾನು ತುಂಬ ಅವತ್ತು ಆಶ್ರಮದಾಗ ಏನು ಮಾಡೋದ್ರಿ, ಕಮ್ಮಿ ಅಂದರೆ ಎಲ್ಲಿ ತನಕ ನಾವು ಮುನಿ ಆಗಿಲ್ಲ ಅಲ್ಲಿ ತನಕ ಮುನಿಗಳು ವೈಯಾರವೃತ್ತಿ ಮಾಡೋದು, ಆಹಾರ ಕೊಡೋದಾರು ಸಿಗ್ತದೆ. ಆಶ್ರಮದಾಗ ಇಲ್ಲಿ ಸಿಗಲ್ಲ. ಕಡೆಗೆ ಸಾಮಾಯಿಕ ಮುಗಿಸ್ಕೊಳ್ದೆ ಆಚಾರ್ಯ ಭಗವಂತರು ಏನು ಬೇಕಾದರೂ ಹೇಳ್ರಿ, ಅದನ್ನು ನಾವು ಮಾಡಬೇಕು. ಆವಾಗ ಅದು ಏನು ಬೇಕಾದ್ರೂ ಹೇಳಲಿ. ಅವ್ರು ಒಂದು ವೇಳೆ ಏನು ಕೆಲಸ ಹೇಳಿದ್ರೆ ಅವ್ರು ಏನು ಆದೇಶ ಕೊಡ್ತಾರೋ ಮಾಡೋದು. ಹೋಗಿ ತಾವು ಹೇಗೆ ಹೇಳ್ತೀರಿ ಹಾಗೆ ಅಂದರು. ಸರಿ, ಯಾರು ಬರ್ತಾರೆ ಕಳಿಸ್ಕೊಡ್ತಾರೆ. ಕೆಲವು ಬ್ರಹ್ಮಚಾರಿಗಳಲ್ಲಿ ಇದ್ದವರು ಅಂತಿದ್ರು ಸಂಘದಾಗ. ಇಂದೂರು ಆಶ್ರಮಕ್ಕೆ ಅವ್ರು ಬಂದರೆ ಇಂದೂರು ಆಶ್ರಮಕ್ಕೆ ಹೋಗ್ರಿ, ಇವ್ರು ಬಂದರೆ ಹೋಗ್ರಿ ಅಂತ. ಒಂದಿನ ನಾನು ಕೇಸಲೋಚನೂ ಮಾಡ್ಕೊಳ್ಬೇಕಾಗಿತ್ತು. ಮತ್ತು ಆಚಾರ್ಯ ಶ್ರೀಗೆ ಹೋಗಿ
ಇಂದೂರಿಗೆ ಯಾವಾಗ ಹೋಗೋದು, ಆಜೀವನ್ ಬ್ರಹ್ಮಚಾರಿ ಕೇಸಲೋಚನೆ ಮೊದಲೇ ಮಾಡಿದ್ದಂತ ಕಾಣ್ತದೆ. ಆವಾಗ ಅಲ್ಲಿ ಹೋಗಿ ಆಚಾರ್ಯಶ್ರೀ ಕೇಳೋದು, ಈಗ ಆಜೀವನ್ ಬ್ರಹ್ಮಚಾರಿ ವ್ರತ ತಗೊಳ್ಳೋದು, ಮತ್ತು ಇನ್ನು ಯಾವಾಗ ಇಂದೂರಿಗೆ ಹೋಗೋದು ಅಂತ ಕೇಳ್ಕೊಬರೋ ಅಂತ ಹೋದೆ. ಆದರೆ ಆಚಾರ್ಯಶ್ರೀ ಕೇಳಿ ನಾನು ಎಲ್ಲ ಕೇಳಿದ್ರೆ ಆಗ ಆಚಾರ್ಯಶ್ರೀ ಏನಾಯ್ತು, ವೈರಾಗ್ಯ ಕಾರಣ ಏನು ಎಲ್ಲ ಕೇಳಿದ್ರೆ ಎಲ್ಲ ನಾನು ಹೇಳಿದೆ. ಆಮೇಲೆ ಆಯಿತು ತಗೊಳ್ರಿ ಹಂಗೆ ಅಂತಂದ್ರೆ ತೊಗೊಂಡೆ. ಬ್ರಹ್ಮಚಾರಿ ವ್ರತ ತೊಗೊಂಡು ಮತ್ತು ಲಾಸ್ಟಿಗೆ ನಾನು ಕೇಳಿದೆ, ಇಂದೂರಿಗೆ ಯಾವಾಗ ಹೋಗೋದು ಅಂತ ಕೇಳಿದೆ. ಆಚಾರ್ಯ ಭಗವಾನ್ ಇಂದೂರಿಗೆ ಯಾವಾಗ ಹೋಗೋದು, ಇಂದೂರಿಗೆ ಹೋಗಂಗಿಲ್ಲ ಅಂತಂದ್ರೆ ಹಂಗೆ ಅಲ್ಲೇ ಉಳ್ಕೊಂಡೆ. ಅಂದ್ರೆ 7 ತಾರೀಕು ನಾನು ಬ್ರಹ್ಮಚಾರಿ ವ್ರತ ತೊಗೊಂಡಿದ್ದೀನಿ. ಆಜೀವನ ಮೊದಲೇ ಇತ್ತು, ಒಂದು 5 ವರ್ಷಕ್ಕೆ ತೊಗೊಂಡಿದ್ದೆ. ಆ ನಂತರ 20 ತಾರೀಕು ಇದಿತ್ತು ಅಕ್ಷಯ ತೃತೀಯ ದಿನ. ಚುಲ್ಲಕ್ ದೀಕ್ಷೆ ಕೊಡೋರಿದ್ರಂತ ಕಾಣ್ತದೆ ಕೆಲವು ಬ್ರಹ್ಮಚಾರಿಗಳಿಗೆಲ್ಲ. ಆಚರಿಸ್ರಿ ಮೊದಲೇನೇನೋ ಸ್ವಲ್ಪ ಇದ್ದಿರ್ಬೋದು, ಅವರೆಲ್ಲ ಶಾಂತಿ ವಿಧಾನ ಮಾಡ್ತಿದ್ರು ದಿನ. ನಾನು ಹೋಗಿ ಕೂತ್ಕೋತಿದ್ದೆ. ಒಂದಿನ ನಾನು ವಿಧಾನ ನಮಗೇನು ಅಷ್ಟು ಬರುತ್ತೂ ಇಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ. ಹಿಂದಿನೂ ಅಷ್ಟೊಂದು ಬರೋಂಗಿಲ್ಲ. ಕೂತ್ಕೊಂಡಾಗ ಆಚರಿಸಿ ಅವ್ರು ಸಮಾಧಿ ಸಾಗರ ಬರೋಕ್ಕೆ ಹೇಳ್ಯಾರ ಅಂತಂದರು. ನಾನು ಹೋದೆ. ಅವರಂದ್ರೆ ಆಚಾರ್ಯಶ್ರೀ ಕರೆದಾರ. ತಾರಂಗದಲ್ಲಿ ಆದಿನಾಥ್ ಮಂದಿರದ ಹಿಂದ್ಗಡೆ ಒಂದು ಗುಡ್ಡ ಕಲ್ಲಿನೊಂದು ಗುಹೆ ಐತಿ ಸಣ್ಣದು, ಅದ್ರಾಗೆ ವಿರಾಜಮಾನರಾಗಿದ್ದರು. ನನಗೆ ಕೇಳಿದ್ರು, ಆಪ್ಕಾ ಭೀ ಭಾವ ಹೇ ಕ್ಯಾ? ಹಾಂ, ನೀವು ಏನು ಆದೇಶ ಕೊಡ್ರಿ ಮಾಡಿರಿ ಮಹಾರಾಜ್, ನಾನು ಆತ್ಮ ಕಲ್ಯಾಣ ಮಾಡ್ಕೊತೀವಿ ಅಂದೆ. ಏನಿಲ್ಲ, ನಮ್ಗೆ ಅಷ್ಟು ಹಿಂದಿನೂ ಬರುತ್ತಿರಲ್ಲ, ಏನಿಲ್ಲ. ದಿನ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ 5 ಮಾಲ ಜಪ ಮಾಡೋದು ಎಲ್ಲ ಆಗ್ತವೆ ಅಂತಂದರು. ಆಮೇಲೆ ಚುಲ್ಲಕ್ ದೀಕ್ಷೆ ಆಯಿತು ಅಕ್ಷಯ ತೃತೀಯಾಗ. ಅಂದ್ರೆ 13 ದಿನದಾಗ ಅಷ್ಟೇ ನಾನು ಸಂಘದಾಗಿದ್ದು. ಅಂದರೆ 20 ದಿನ ಆಗಿತ್ತು, ಅದರಾಗ ಸಂಘದಲ್ಲಿ ಸೇರಿಕೊಂಡು 15 ದಿನ ಅಷ್ಟೇ, ಅಲ್ಲ 13 ದಿನ. ಆಮೇಲೆ ಅದ್ರ ಮೇಲಂತೂ ತೀವ್ರ ಭಾವನೆ ಆಗ್ತಿತ್ತು, ಯಾವಾಗ ಮುನಿ ದೀಕ್ಷೆ ಸಿಕ್ಕಿತ್ತು ಅಂತ. ಅದ್ರ ಮೊದಲೇ ಅಷ್ಟೊಂದಿಲ್ಲ, ಸ್ವಲ್ಪ ಅಧ್ಯಯನ ಮಾಡಬೇಕು, ಸಂಸ್ಕೃತ ಆದಿ ಪ್ರಾಕೃತ ಆದಿ ಭಾಷೆಗಳನ್ನು ಭಾವನೆ. ಅವತ್ತಿಂದ ಒಂದು ದಿನವೂ ನಮ್ಮದೇನು ಕಳೆದಿಲ್ಲ. ಯಾವಾಗ ಭಗವಂತ ನಮಗೆ ಆ ದಿಗಂಬರ ದೀಕ್ಷೆ ಮುನಿ ದೀಕ್ಷೆ ಸಿಕ್ಕಿದ್ದು ಅಂತ ಇಷ್ಟು ಭಾವನಾ. ಒಂದು ದಿನವೂ ನೋಡು, ಅಷ್ಟು ಚಳಿ ಇದ್ದರೂ ಕೂಡ ಒಂದು ದಿನವೂ ಕೂಡ ನಾವು ಇದನ್ನು ಶಲ್ಯ ದುಪ್ಪಟ್ಟ ಅಂತಾರಲ್ಲ ಹೊದ್ದಿಲ್ಲ. ಕಡೆ ಗಿರ್ನಾರದಲ್ಲಿ ಐಲಕ್ ದೀಕ್ಷೆ ಕೊಟ್ಟರು. ಆ ಒಂದು ಲಂಗೋಟಿನೂ ಇಷ್ಟು ಪರಿಗ್ರಹ, ಇಷ್ಟು ದುಃಖದ ಆಯಿನ್ರಿ. ಅದನ್ನು ತೊಳಿಬೇಕು, ಯಾರ ಹತ್ರನಾದ್ರೂ ಇದನ್ನು ಸೋಪಿನ ಕೇಳಬೇಕು, ಅದು ಒಣಸ್ಬೇಕು. इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।